ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಡಿ ಟಿ ಬ್ಲಾಗರ್. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸದಾದ ವಿಚಾರವನ್ನು ತಗೊಂಬಂದಿದ್ದೀನಿ. ಅದೇ ಭಗವದ್ಗೀತೆಯ ಯಥಾರೂಪ. ಭಗವದ್ಗೀತೆಯ ಯಥಾರೂಪವನ್ನು ಶುರು ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಅಧ್ಯಾಯ 1, ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಾಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯಃ. ಅನುವಾದ: ಧೃತರಾಷ್ಟ್ರನು ಕೇಳಿದನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಅಂತ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ. ಅದರ ಅರ್ಥ ಹೀಗಿದೆ. ಧೃತರಾಷ್ಟ್ರನಿಗೆ ಮುಂಚಿತವಾಗಿ ತಿಳಿದಿರುತ್ತೆ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಅರ್ಜುನ ಬಳಿಗೆ ಇರ್ತಾನೆ ಅಂತ ಹೇಳಿ. ಈ ಕೌರವರು ಕಟ್ಟಕಡೆಯದಾಗಿ ಈ ಯುದ್ಧದಲ್ಲಿ ಜಯ ಸಾಧಿಸಬಹುದೇ ಎಂಬ ಸಂದೇಹ ಉಂಟಾಗುತ್ತದೆ. ಆದುದರಿಂದ ಈ ಧೃತರಾಷ್ಟ್ರನು ಒಂದು ಚಿಂತನೆ ಮಾಡ್ತಾನೆ, ಈ ಯುದ್ಧದಲ್ಲಿ ಕೌರವರು ಪಾಂಡವರೊಡನೆ ಯಾವುದೇ ರೀತಿಯಾದಂತಹ ರಾಜಿ ಮಾಡ್ಕೋಬಾರದು ಅಂತ ಹೇಳಿ ಒಂದು ಯೋಚನೆ ಮಾಡ್ತಾನೆ. ಆದುದರಿಂದ ಈ ಕುರುಕ್ಷೇತ್ರ ಎಂಬ ಸ್ಥಳವು ಒಂದು ಪೂಜಾ ಸ್ಥಳವಾದ್ದರಿಂದ ಸದಾ ಧರ್ಮದ ಹಾದಿಯಲ್ಲಿ ನಡೆದಿರ್ತಕ್ಕಂತಹ ಪಾಂಡವರ ಪರವಾಗಿ ಈ ಕುರುಕ್ಷೇತ್ರದ ಒಂದು ಭೂಮಿ ಪಾಂಡವರ ಪರವಾಗಿರುತ್ತೆ, ಮತ್ತೆ ಒಂದು ಕೌರವರ ವಿರುದ್ಧವಾಗಿರುತ್ತದೆ ಅಂತೇಳಿ ಇವನು ಚಿಂತನೆ ಮಾಡ್ತಾ ಇರ್ತಾನೆ. ಆದುದರಿಂದ ತನ್ನ ಮಕ್ಕಳ ವಿಧಿಯನ್ನು ಪೂರ್ಣವಾಗಿ ತಿಳ್ಕೊಳ್ಳೋಕ್ಕೋಸ್ಕರ ಆ ರಣಭೂಮಿಯಲ್ಲಿ ಏನಾಗುತ್ತಿದೆ ಅಂತೇಳಿ ತಿಳ್ಕೊಳ್ಳೋಕ್ಕೋಸ್ಕರ ರಣಭೂಮಿಯಲ್ಲಿ ಏನಾಗುತ್ತಿದೆ ಅಂತೇಳಿ ತಿಳಿಯೋಕ್ಕೋಸ್ಕರ ಸಂಜಯನಿಗೆ ಕೇಳ್ತಾನೆ. ಈ ಸಂಜಯನು ವ್ಯಾಸರ ಶಿಷ್ಯರಾದುದರಿಂದ ಧೃತರಾಷ್ಟ್ರನ ಕೋಣೆಯಲ್ಲೇ ಕುಳಿತುಕೊಂಡು ರಣಭೂಮಿಯಲ್ಲಿ ಏನಾಗುತ್ತಿದೆ ಅಂತೇಳಿ ಒಂದು ಊಹಿಸುವ ಒಂದು ಶಕ್ತಿಯನ್ನು ಹೊಂದಿರ್ತಾನೆ. ಆದುದರಿಂದ ಧೃತರಾಷ್ಟ್ರ ಸಂಜಯನ ಬಳಿ ಕೇಳ್ತಾನೆ, ಸಂಜಯ, ಈ ಧರ್ಮಕ್ಷೇತ್ರದಲ್ಲಿ ಪಾಂಡವರು ಮತ್ತು ಕೌರವರು ಹೋದ ನಂತರ ಏನಾಗುತ್ತಿದೆ ಅಲ್ಲಿ ಅಂತೇಳಿ ಧೃತರಾಷ್ಟ್ರ ಸಂಜಯನ ಬಳಿಗೆ ಕೇಳ್ತಾನೆ. ಮುಂದಿನ ಭಾಗ ಶ್ಲೋಕ 2 ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.